ಆನ್ಲೈನ್ಗಿಂತ ಒಂದು ₹100 ಕಡಿಮೆಗೆ ಮಾಡ್ತಾರೆ. ಆನ್ಲೈನ್ ಏನಿದೆ ಅದಕ್ಕಿಂತ ಪ್ರೈಸ್ ಕಡಿಮೆನೇ, ಜಾಸ್ತಿ ಮಾತಾಡಿಲ್ಲ ಏನಿಲ್ಲ. ಅದೇ ಬನ್ನಿ ಅನ್ಬಾಕ್ಸ್ ಮಾಡೋಣ. ಎಲ್ಲಾದ್ರದ್ದು ಬ್ಯಾಕಪ್ ಅಂದ್ರೆ ಇದು ದೊಡ್ಡಪ್ಪ. ದಿಸ್ ಅ ಮ್ಯಾಜಿಕ್ ಆಫ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ANC. ನಾನು ಒಂದ್ಸತಿ ಯಾವ್ದಪ್ಪ ಇದು ಯಾವ ಊರಿಗೆ ಬಂದ್ಬಿಟ್ಟೆ ಅನ್ಸ್ಬಿಡ್ತು. ಇವಾಗ ನಾನು SB ಹೊರಗೆ ಬಂದು ಆಗಲೇ ರಿಟರ್ನ್ ಮಾಡಿಬಿಟ್ಟಿದ್ದೀನಿ ಅಂಗಡಿಗೆ. ನಾನು ಇವಾಗ ಬೇರೆ ಮೈಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಯಾವ ಮೈಕ್ ತೊಗೊಳ್ಳೋಣ ನೋಡೋಣ. ನಾನು ಡಿಜಿಟೆಕ್ದು ಮೈಕ್ ತೊಗೊಳ್ಳೋಣ ಅಂತ ಒಂದು ಐಡಿಯಾ ಹಾಕಿದ್ದೀನಿ. ಅಂಗಡಿ ಹೋಗೋಣ, ನಾನು ರಿಟರ್ನ್ ಮಾಡಿಬಿಟ್ಟಿದ್ದೀನಿ. ಅದೇನು ಪಾಪ ಕೇಳಿದ ತಕ್ಷಣ ವಾಪಸ್ ರಿಟರ್ನ್ ಮಾಡಿಬಿಟ್ಟು ಕಾಸು ತೊಗೊಂಡ್ಬಿಟ್ಟು ಅವರು ಕಾಸು ಕೊಟ್ಬಿಟ್ಟು ಇನ್ನೊಂದು ತೊಗೊಳಕ್ಕೆ. ಫ್ರೆಂಡ್ಸ್, ನಾನು ಇವಾಗ ಹೊಸ ಮೈಕ್ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ. ಮನೆಗೆ ಹೋಗ್ಬಿಟ್ಟು ನಾನು ರಿವೀಲ್ ಮಾಡ್ತೀನಿ ಯಾಕೆ ತೊಗೊಂಡಿದ್ದೀನಿ ಅಂತ ನೋಡೋಣ. ಇವರೇ ನನಗೆ ಸೆಲ್ ಮಾಡಿದ್ದು. ಇವ್ರ ಅಂಗಡಿದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇವ್ರದ್ದು ಕಾರ್ಡ್ ಬೇಕು ಬೈ, ಕಾರ್ಡ್ ಬೇಕು. ನೋಡಿ, ನಿನ್ನೆ ನಾನು ಲ್ಯಾಪ್ಟಾಪ್ದು ಸಿಸ್ಟಮ್ದು ರೆಡಿ ಮಾಡಿಸ್ಬೇಕಾಗ್ತಿದೆ. ಇವಾಗ ನೋಡಿ ಇವ್ರದ್ದು ಇದೇ ಹೌದು ಸಿಸ್ಟಮ್. ಇದು ಎಲ್ಲ ಹೋಲ್ಸೇಲು, ನಿಮ್ಗೆ ಏನೇ ಬೇಕಂದ್ರೂ ಮೊಬೈಲ್ ಐಟಮ್ಸು, ಮೊಬೈಲ್ ಆಕ್ಸೆಸರೀಸು ಎಲ್ಲ ಸಿಗ್ತದೆ. ಎಲ್ಲ ಹೋಲ್ಸೇಲು ಸಿಗ್ತದೆ. ರಿಟೇಲಲ್ಲಿ ಕಡಿಮೆ ಮಾಡ್ತಾರವರು, ಹೋಲ್ಸೇಲಲ್ಲೇ ಜಾಸ್ತಿ ಮಾಡೋದು. ನೋಡಿ, ಬೆಲ್ ಕಂಪ್ನಿಯವ್ರದ್ದು ಜಾಸ್ತಿ ಐಟಮ್ಸ್ ಇದು. ಎಲ್ಲ ಐಟಮ್ಸ್ ಮಸ್ತಾಗಿದೆ. ಇದಕ್ಕೂ ಮುಂಚೆ ನಾನು ಪೆಂಟೋ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಇವಾಗ ಮಸ್ತಾಗೈತೆ. ವಿತ್ ಗ್ಯಾರಂಟಿನೇ ಕೊಡ್ತಾರೆ, ವಿತ್ ಬಿಲ್ಲು. ನೋಡಿ, ನಂದು ಬಿಲ್ ಇದು ವಿತ್ ಬಿಲ್ಲು. ಆನ್ಲೈನ್ಗಿಂತ ಒಂದು ₹100 ಕಡಿಮೆಗೆ ಮಾಡ್ತಾರೆ. ಆನ್ಲೈನ್ ಏನಿದೆ ಅದಕ್ಕಿಂತ ಪ್ರೈಸ್ ಕಡಿಮೆನೇ ಇರ್ತದೆ. ಬನ್ನಿ ಇವಾಗ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಫ್ರೆಂಡ್ಸ್, ನಮ್ಮ ಬಿಸ್ನೆಸ್ ಇಲ್ಲಿಗೆ ಮುಗೀತು. ಇಲ್ಲಿಂದ ತಿರ್ಗಾ ಇವಾಗ ರಿಟರ್ನ್ ನಮ್ಮ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಅಷ್ಟೇ, ಇಲ್ಲಿಂದ ಇನ್ನೇನಿಲ್ಲ ಕೆಲಸ. ಏನು ನಾನು ರಿಟರ್ನ್ ಮಾಡೋಕ್ಕೆ ಬಂದಿದ್ದೆ, ಅದು ಆ್ಯಬ್ಸಲ್ಯೂಟ್ಲಿ ಕ್ಲೀನಾಗಿ ರಿಟರ್ನ್ ಆಯಿತು. ಏನು ಜಾಸ್ತಿ ಮಾತಾಡಿಲ್ಲ ಏನಿಲ್ಲ. ಅದು ಬೇಡ ನನಗೆ ರಿಟರ್ನ್ ಮಾಡಿ ಅಂತಂದರೆ ರಿಟರ್ನ್ ಮಾಡೋದು. ಅವ್ರು ವಾಪಸ್ ಕಾಸು ಕೊಟ್ಟು ನಾನು ಅದೇ ಕಾಸು ಇಟ್ಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಸು ಹಾಕಿ ನಾನು ಬೇರೆಯದು ತೊಗೊಂಡಿದ್ದೀನಿ ಮೈಕು. ಆ ಮೈಕು ನಿಮಗೆ ತೋರಿಸಿ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಮಸ್ತಾಗಿ ಜಾಲಿ. ನನಗೇನೋ ತುಂಬ ಖುಷಿ ಆಗ್ತಿದೆ ಈ ಮೈಕು. ನಾನು ನನ್ನೇನು ಖುಷಿಯಾಗಿದೆ ಆ ಮೈಕ್ ತೊಗೊಂಡಾಗ. ನೋಡೋಣ ಇವತ್ತು ಹೋಗ್ಬಿಟ್ಟು ಹೇಗೆ ಫುಲ್ ಕಂಪ್ಲೀಟ್. ನಾನು ಅಲ್ಲೂ ಚೆಕ್ ಮಾಡಿದೆ, ಮಸ್ತಾಗಿ ಬರ್ತಾಯಿದೆ. ಮನೆಗೆ ಹೋಗಿ ಇನ್ನೊಂದ್ಸತಿ ಚೆಕ್ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಾಗ ನಾನು ರೀಚ್ ಆಗಿದ್ದೀನಿ ನಮ್ಮ ಮನೆ ಹತ್ರ. SB ರೋಡಿಂದ ಶಾಪಿಂಗ್ ಮುಗಿಸ್ಕೊಂಡು ಹೊಸ ಮೈಕ್ ತೊಗೊಂಡು ಬಂದಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಟನ್ ಟಣ ಟನ್ ಟನ್ ಟಣ ಟಣ. ಓಹೋ, ಇಯರ್ಫೋನ್ಸ್ ತರ ಇದೆ. ಕಾಲಾಗ ಹಾಕೋಬಹುದು. ಇದು ಮ್ಯಾಗ್ನೆಟಿಕ್ ಅಲ್ಲ, ಅದು ಬಾಕ್ಸ್ ಮ್ಯಾಗ್ನೆಟಿಕ್. ಈ ಬಾಕ್ಸ್ ಮ್ಯಾಗ್ನೆಟಿಕ್ ಬಿದ್ದೈತಾ? ಇದು ಮ್ಯಾಗ್ನೆಟಿಕ್ ಅಲ್ಲ, ಅದು ಎರಡು ಇಯರ್ಫೋನ್ಸ್ ಮ್ಯಾಗ್ನೆಟಿಕ್. ಇಯರ್ಫೋನ್ಸ್ ಅಂತ ಮೈಕ್ ಈ ತರ ಮ್ಯಾಗ್ನೆಟಿಕ್. ಓಕೆ, ಇದನ್ನು ಮ್ಯಾಗ್ನೆಟಿಕ್. ಹೊಸ ಮೈಕ್ ಬಂದಿದೆ. ನಮ್ಮ ಒಂದು ಗ್ಯಾಜೆಟ್ಸ್, ನಮ್ಮ ಒಂದು ಚೆನ್ನಾಗಿದೆ. ಎಫ್ಟಿ ಅಂತ ಅವಾಗಿಂದ ಚಾರ್ಜ್ ಆಗ್ತಾ ಇದೆ. ಹಾಗಿದೆ ಫ್ರೆಂಡ್ಸ್, ಚೆನ್ನಾಗಿದ್ಯಾ? ಇನ್ಮೇಲೆ ಇನ್ನೂ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅನ್ಕೊಂತೀನಿ ನಾನು. ಮತ್ತೆ ಇವಾಗ 2 ಮೈಕ್ ಆಗಿದೆ, 3 ಮೈಕ್ ಇದೆ. ಒಂದು ವಯರ್ಡ್ ಮೈಕ್, ಒಂದು ಇದು ಡಿಜಿಟೆಕ್ ಇದೆ. ಇದೊಂದು ಮೈಕು, ಇದ್ರ ಜೊತೆಗೆ ಇದೊಂದು ಇವಾಗ ಹೊಸದು. ಅದ್ರ ಜೊತೆಗೆ ಇನ್ನೊಂದು ಮೈಕ್ ಇದೆ ನಂದು. ತಾಳಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನನ್ನ ಮೈಕ್ ಕಲೆಕ್ಷನ್. ಇದೊಂದು ರೀಸೆಂಟ್ ಮೈಕ್, ಹೊಸದು. ಇದು ನಂದು ಸೆಕೆಂಡ್ ಇಸ್ಕೊಂಡಿದ್ ಮೈಕು. ಇದು ಫಸ್ಟ್ ಮೈಕು. ಇದು ಇನ್ನೂ ಮಸ್ತಾಗಿ ವರ್ಕ್ ಆಗ್ತಿದೆ. ಇದು ಸ್ವಲ್ಪ ಇದೋಗ್ಬಿಟ್ಟಿದೆ, ಏನದು ಪೋರ್ಟ್ ಹೋಗ್ಬಿಟ್ಟಿದೆ. ನೆನ್ನೆ ಸಾಲ್ಡಿಂಗ್ ಮಾಡ್ಸಿನದು, ಅದನ್ನು ಸರಿ ಹೋಯ್ತು. ಇದು ಹೊಸದು ಇವತ್ತು ಇಸ್ಕೊಂಡಿದ್ದು. ಈ ವಿಡಿಯೋ ನೋಡೋದಲ್ಲ, ಇದು ಇಸ್ಕೊಂಡಿದ್ದು. ಇದೆಂತ ಇಸ್ಕೊಂಡಿದ್ದು ಅಂದ್ರೆ ಇದು ಸ್ವಲ್ಪ ಹಾಳಾಗಿ ಹೋಗ್ತಾ ಇದೆ. ಇದು ಬ್ಯಾಕಪ್ ಇದೆ. ಇಲ್ಲಿ ಎಲ್ಲಾದ್ರದ್ದು ಬ್ಯಾಕಪ್ ಅಂದ್ರೆ ಇದು ದೊಡ್ಡಪ್ಪ. ಇದೇನು ಆಗಲ್ಲ, ಯಾಕಂದ್ರೆ ಇದು ವಯರ್ಡ್. ಸುಮ್ನೆ ಪ್ಲಗ್ ಇನ್ ಮಾಡಿ ಪ್ಲೇ ಮಾಡ್ತಾ ಇರೋದಷ್ಟೇ. ಇದು ಚಾರ್ಜ್ ಖಾಲಿ ಆಗ್ಬೋದು, ಇದು ಚಾರ್ಜ್ ಖಾಲಿ ಆಗ್ಬೋದು. ಇದು ಚಾರ್ಜ್ ಖಾಲಿ ಆಗಲ್ಲ. ಮೊಬೈಲ್ದು ಚಾರ್ಜ್ ಖಾಲಿ ಅದನ್ನೇ ಖಾಲಿ ಆಗೋದು. ಇದಾಗಿತ್ತು ನಮ್ಮ ಮೈಕ್ ಕಲೆಕ್ಷನ್ಗಳು. ಮುಂದೆ ಹೋಗೋಣ ಬನ್ನಿ.
ಅದಕ್ಕೂ ಮುಂಚೆ ನಾನು ಚೆಕ್ ಮಾಡ್ತೀನಿ ಇದು ವಾಯ್ಸ್ ಹೇಗ್ ಬರ್ತಿದೆ ಅಂತ. ನಾನು ಇನ್ನೂ ಚೆಕ್ ಮಾಡಿಲ್ಲ, ಅಲ್ಲಿ ಸುಮ್ಮನೆ ಚೆಕ್ ಮಾಡಿದ ಅಷ್ಟೇ. ನಾನು ವಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆಕ್ ಮಾಡಬೇಕು, ಅದು ವಿಡಿಯೋ ಹಾಕ್ತೀನಿ ನೋಡಿ ಹೇಗಿರುತ್ತೆ. ಇದು ನೋಡಿ ವಿತ್ ಆಕ್ಟಿವ್ ವಾಯ್ಸ್ ಕ್ಯಾನ್ಸಲೇಷನ್ ಕೇಳಿಸ್ತಾ ಇದೆಯಾ? ಸಾಂಗ್ ಎಷ್ಟು ಮೆಲ್ಲೆ ಕೇಳಿಸ್ತಿದೆ? ಸಾಂಗ್ ಕೇಳಿಸ್ತಿದೆ ನಿಮ್ಗೆ? ಇಲ್ಲ ಅನ್ಸ್ತದೆ, ತುಂಬಾ ಮೆಲ್ಲೆ ಕೇಳಿಸ್ತಾ ಇರುತ್ತೆ. ಇವಾಗ ನೋಡಿ ಸಾಂಗ್ ಹೆಂಗ್ ಕೇಳಿಸ್ತಾ ಇದೆ. ದಿಸ್ ಅ ಮ್ಯಾಜಿಕ್ ಆಫ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ANC. ಇವಾಗ ಇದಕ್ಕಾಗಿನೇ ಈ ಮೈಕ್ ನ ತಗೊಂಡಿದ್ದೆ. ನಾನು ಹಳೆ ಮೈಕ್ ನ ಇದಕ್ಕೆ ವಾಪಸ್ ಕೊಟ್ಬಿಟ್ಟಿದ್ದೆ, ನನಗೆ ಅದಕ್ಕೆ ಇಷ್ಟ ಆಗ್ಲಿಲ್ಲ. ಅದು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳಿ ನನಗೆ ಸೇಲ್ ಮಾಡಿದ, ಇದಿಲ್ಲ, ಅದೇನೋ ಬೇರೆ ಆಪ್ಷನ್ ಇತ್ತು. ಅದು ಸ್ಟಿಲ್ ಐ ಗಾಟ್ ಇಟ್ ಮೈ ಚಾಯ್ಸ್ ಆಫ್ ಮೈಕ್. ನೋಡಿ ಇದ್ಮೇಲೆ ಇದರಲ್ಲಿ ಚೆನ್ನಾಗಿ ನಿಮ್ಗೆ ವಾಯ್ಸ್ ಕ್ವಾಲಿಟಿ ಕೊಡ್ತೀನಿ ನಾನು. ಆದಷ್ಟು ಆಡಿಯೋ ಕ್ವಾಲಿಟಿ ಇಸ್ ದ ಫಸ್ಟ್ ಥಿಂಗ್ ಇನ್ ಅ ವಿಡಿಯೋ. ಅದಕ್ಕೆ ನಾನು ಒಂದು ಒಳ್ಳೆ ಮೈಕ್ ನ ಪರ್ಚೇಸ್ ಮಾಡಿದ್ದೆ. ನನ್ನ ಕೈಯಲ್ಲಿ ಆದಷ್ಟು ಬಜೆಟ್ ಫ್ರೆಂಡ್ಲಿ ಮೈಕ್ ಇದು. ನನಗೆ ಇನ್ನು ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಮೈಕ್ ಬರುತ್ತೆ. ಮುಂದೆ ಹೋಗೋಣ. ಇವಾಗ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಇದರಿಂದ ಮತ್ತೆ ಬೇರೆ ಕೆಲಸ ಮಾಡ್ಕೊಂಡು ಎಡಿಟಿಂಗ್ ಕಡಿಮೆ ಮಾಡ್ಬಿಡ್ತಾ ಇದೀನಿ, ಬೇರೆ ಕೆಲಸ ಜಾಸ್ತಿ ಮಾಡ್ತಾ ಇದೀನಿ. ಎಡಿಟಿಂಗ್ ಎವ್ರಿ ಡೇ ನಾನು ಮಾಡ್ತಾ ಇದೀನಿ, ಆದ್ರೆ ಫುಲ್ ಕಂಪ್ಲೀಟ್ ಎಡಿಟ್ ಮಾಡ್ತಿಲ್ಲ. ಇವತ್ತು ನಾನು 2 ವಿಡಿಯೋ ಕಂಪ್ಲೀಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಆಟೋಮೆಟಿಕ್ ಅಪ್ಲೋಡ್ ಆಗ್ತದೆ, ಅದು ಆಟೋಮೆಟಿಕ್ಕಾಗಿ ಆಯ್ತದೆ. ಇವತ್ತು ಮೊದಲನೇ ನಾನು 2 ವಿಡಿಯೋ ಕಂಪ್ಲೀಟ್ ಆಗಿ ಮಾಡಿ ಅಷ್ಟೊತ್ತು ಕೂತ್ಕೊಂಡು ಮಾಡಿದ್ದೀನಿ. ಹೊಸ ಮೈಕ್ ತಂದಾದ್ಮೇಲೆ ಏನೋ ಗೊತ್ತಿಲ್ಲ, ಮಸ್ತಾಗಿತ್ತು. ನಾಳೆ ನಾನು ಒಂದು ನಮ್ಮ ಅಕ್ವೇರಿಯಂ ಸೆಟಪ್ ಮಾಡಕ್ಕೆ ಹೋಗ್ತಾಯಿದ್ದೀನಿ. ಇದೇ ನಮ್ಮ ಅಕ್ವೇರಿಯಂ ತಂದಿದ್ದೀನಿ ನಾನು ಹೇಳಿದ್ನೆಲ್ಲ ತೋರಿಸಿದ್ದೀನಿ ನಾಳೆ ವಿಡಿಯೋಲಿ. ಇದೆಲ್ಲ ಫುಲ್ ನಾಳೆ ಸೆಟಪ್ ಮಾಡಕ್ಕೆ ಹೋಗ್ತಾಯಿದ್ದೀನಿ. ವಿಡಿಯೋ ಮಿಸ್ ಮಾಡಿಬಿಡಿ, ನೆಕ್ಸ್ಟ್ ವಿಡಿಯೋಲಿ ಪಕ್ಕ ಬರುತ್ತೆ, ಮಿಸ್ ಮಾಡೋಕೆ ಹೋಗ್ಬಿಡಿ. ಇವತ್ತೇನಾದ್ರು ವ್ಯಾಲ್ಯೂಯಬಲ್ ಲೆಸನ್ ಇದೆ ಅಂತ ಕೇಳಿದ್ರೆ ದೇರ್ ಇಸ್ ನೋ ವ್ಯಾಲ್ಯೂಯಬಲ್ ಲೆಸನ್ ಟುಡೇ, ಬಿಕಾಸ್ ಪ್ರತಿದಿನನೂ ಅದು ಒಂಥರ ವಿಡಿಯೋ ಬೋರ್ ಆಗಿಬಿಡುತ್ತೆ ಅನ್ಸುತ್ತೆ ನನಗೇನೋ. ಸ್ಟ್ರಾಟಜಿನೂ ಏನೋ ಆ ಥರ ಏನಿಲ್ಲ. ಎವ್ರಿ ಡೇ ನಾನು ಇದನ್ನು ಕೊಡೋದ್ರಿಂದ ಏನೋ ಗೊತ್ತಿಲ್ಲ ಏನಾಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋ ನಾನು ವಾರದಲ್ಲಿ 2 ವಿಡಿಯೋಸ್ ಮಾಡೋದಿಲ್ಲ. ಮತ್ತು ಬನ್ನಿ ಹೋಗೋಣ ಒಳಗೆ. ನಮ್ಮ ಮನೆ ಕೆಳಗೆ ಬನ್ನಿ. ನಮ್ಮ ಅಮ್ಮ ಇವಾಗ ಅಲ್ಲಿ ಸಿಟಿಯಿಂದ ಬಂದು ಇವತ್ತು ಹೋಗಿ ಬೇಗ ರೆಸ್ಟ್ ಮಾಡೋಣ. ಯಾಕಂದರೆ ನೆನ್ನೆ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದಿರೋದು, ಬೇಗ ಊಟ ಗೀಟ ಮಾಡಿ ಮಲ್ಗೋಣ. ಒಳ್ಳೇದಾಗಲಿ. ಚಳಿ ಅಂತೂ ಇಲ್ಲಿ ಚಳಿ, ಭಯಾನಕ ಚಳಿ. ನೋಡಿ ಸ್ವೆಟರ್ ಗಿಟ್ಟಲ್ಲಿ ಹಾಕೊಂಡು ನಾನು ಆಚೆ ಬಂದಿದ್ದೀನಿ. ನಾನು ಮಧ್ಯಾಹ್ನ ಹೋಗಿದ್ದು ರೂಮಿಂದ ಆಚೆ ಬಂದಾದಮೇಲೆ ನಮ್ಮ ಅಮ್ಮನ ಕರ್ಕೊಂಬರೋದು ಹೋಗಿದ್ದೆ. ನಮ್ಮ ಅಮ್ಮ ಅಲ್ಲೇ ಇದ್ದು, ಅಲ್ಲಿಂದ ವಾಪಸ್ ಕರ್ಕೊಂಬರೋಣ ಅಂತ ಹೋದರೆ ಯಪ್ಪ ಭಯಾನಕ ಚಳಿ. ಯಾಕೆ ಕೇಳ್ತೇವೆ, ಅಷ್ಟು ಚಳಿ. ನಾನು ಒಂದು ಸತಿ ಯಾವುದಪ್ಪ ಇದು ಯಾವ ಊರಿಗೆ ಬಂದ್ಬಿಟ್ಟೆ ಅನಿಸ್ಬಿಡ್ತು. ಬೆಂಗಳೂರು ಫ್ರಿಜ್ಜು ಬೆಂಗಳೂರಲ್ಲಿದ್ದೋ ಗೊತ್ತಿಲ್ಲ, ಅಷ್ಟು ಚಳಿ ಐತೆ. ನಮ್ಮ ಒಂದು ಇನ್ನೂ ಚಳಿ. ಯಾಕಂದ್ರೆ ನೋಡಿ ಒಂದು ಸತಿ ತೋರಿಸ್ತೀನಿ, ಫುಲ್ ಓಪನ್ ಇರುತ್ತೆ, ಎಲ್ಲ ಕಡೆ ಓಪನ್ ಇರುತ್ತಾ. ಚಳಿ ಭಯಾನಕ ಚಳಿ ಇರ್ತದೆ. ಇವತ್ತಿಗೆ ನಮ್ಮ ವಿಡಿಯೋ ಮುಗಿತೈತೆ. ಆ್ಯಸ್ ಐ ಆಲ್ವೇಸ್ ಟೆಲ್, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಎನಿ ಒನ್ ಎಲ್ಸ್. ನಿಮ್ಮಲ್ಲಿ ನೀವು ಟೈಮ್ನ ಇನ್ವೆಸ್ಟ್ ಮಾಡಿ, ನಿಮ್ಮಲ್ಲಿ ನೀವು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇಲ್ಲಿಗೆ ಮುಗಿತೀನಿ. ಕ್ಯಾಮ್ರಾಮ್ಯಾನ್ ಜಗನ್, ಆ್ಯಂಕರ್ ಜಗನ್, ಡೈರೆಕ್ಟರ್ ಜಗನ್, ಎಲ್ಲ ಜಗನ್ನೇ ವಿಡಿಯೋ ಕಂಪ್ಲೀಟ್ ಮಾಡ್ತಿರೋದು ಒಬ್ಬನೇ. ಒಂದೊಂದ್ಸತಿ ಅನ್ನಿಸ್ತಾ ಇದೆ ನಾನೇನಾದ್ರು ಸೆಲ್ಫಿಶಾಗಿ ನಾನು ಒಬ್ಬನ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, ನನಗೆ ಯಾರು ಸಿಗೋಲ್ಲ ನನ್ನ ಜೊತೆ ಮಾತಾಡೋದಕ್ಕೆ, ಯಾರು ನನ್ನ ಕ್ಯಾಮ್ರಾ ಜೊತೆ ಕಂಫರ್ಟಬಲ್ ಆಗಿ ಯಾವಿಲ್ಲ. ಯಾಕಂದರೆ ನಾನು ನನ್ನ ಒಂದು ಕೆಲಸ ಒಟ್ಟಿನಲ್ಲೇ ಸುತ್ತಾ ಇರ್ತೀನಿ. ನನಗೆ ಯಾರು ಫ್ರೆಂಡ್ಸ್ ಆ ಥರ ಸಿಗೋಲ್ಲ, ಎಲ್ಲ ತುಂಬ ದೂರ ಇದ್ದಾರೆ. ನನ್ನ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಯಾವಾಗಾದರೂ ನಾವು ಜೊತೆ ಮಾಡ್ತೀನಿ ವಿಡಿಯೋ. ನನಗೆ ಗೊತ್ತಿಲ್ಲ ಯಾವಾಗ ಸಿಗ್ತಾವೆ ಅಂತನೋರು. ಗಾಡ್ಸ್ ಗ್ರೇಸ್ ಬೇಗ ಸಿಗಲಿ. ನಾನು ಯೋಚನೆ ಮಾಡ್ತೇನೆ ಬೇಗ ಸಿಗಲಿ ಅವೆಲ್ಲ ಅಂತ. ಅವರು ಎಲ್ಲೇ ಇದ್ದು ಚೆನ್ನಾಗೇ ಇದ್ದಾವರು, ಮಸ್ತಾಗಿದ್ದಾವೆ ಲೈಫಲ್ಲಿ. ಅವರು ಕಂಫರ್ಟಬಲ್ ಆಗಿ ಮಜಾ ಮಾಡ್ತಾವರು. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಲವ್ ಯು ಆಲ್. ಮತ್ತು ಇಲ್ಲಿವರೆಗೂ ನೋಡಿರೋ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಲೈಕ್, ಶೇರ್, ಕಮೆಂಟ್ ಹಾಗೆ ಮಾಡ್ತಾ ಹೋಗಿ, ಪ್ರೀತಿ ತೋರಿಸ್ತಾ ಹೋಗಿ. ನಾನು ನಿಮ್ಮ ಶಿವರುಣಿ ಆಗಿರ್ತೀನಿ ಯಾವಾಗಲೂ. ಹ್ಯಾವ್ ಎ ಗ್ರೇಟ್ ಡೇ.